ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸೋಷಿಯಲ್ ಸೈನ್ಸ್ ನ ಮುಂದುವರಿದ ಭಾಗ ಆಗಿದೆ ಸ್ನೇಹಿತರೆ. ಈ ಕ್ಲಾಸ್ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರಲಿ, GPSTR, HSTR, PSI, PC, ಗ್ರೂಪ್ ಸಿ, KS ಎಲ್ಲದಕ್ಕೂ ಕೂಡ ಅನುಕೂಲ ಆಗುವಂಥದ್ದು ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ. ಪುನರುಜ್ಜೀವನದ ತವರು ಎಂದು ಯಾವ ದೇಶವನ್ನ ಕರೀತಾರೆ ಅಂದ್ರೆ ಇಟಲಿಯನ್ನ. ಕಾನ್ಸ್ಟಾಂಟಿನೋಪಲ್ ನಗರದ ಪತನವಾದ ವರ್ಷ ಯಾವುದು ಅಂದ್ರೆ 1453. ಮುದ್ರಣ ಯಂತ್ರವನ್ನ ಕಂಡು ಹಿಡಿದವರು ಯಾರು ಅಂದ್ರೆ ಜರ್ಮನಿಯ ಗುಟೆನ್ಬರ್ಗ್. ಪುನರುಜ್ಜೀವನದ ಜನಕ ಅಂತ ಯಾರನ್ನ ಕರೀತಾರೆ ಅಂದ್ರೆ ಪೆಟ್ರಾರ್ಕ್ ಬರೆದ ಪ್ರಸಿದ್ಧ ಕಾವ್ಯ ಆಫ್ರಿಕಾ. ಡೆಕಾಮರನ್ ಕೃತಿಯನ್ನು ರಚಿಸಿದವರು ಬೊಕಾಶಿಯೋ. ದಿ ಡಿವೈನ್ ಕೃತಿಯನ್ನ ಬರೆದವರು ಡಾಂಟೆ. ಕ್ಯಾಂಟರ್ಬರಿ ಟೇಲ್ಸ್ ಬರೆದವರು ಚಾಸರ್. ಲಿಯೋನಾರ್ಡೋ ಡಾವಿಂಚಿ ಅವರ ಪ್ರಸಿದ್ಧ ವರ್ಣಚಿತ್ರಗಳು ಯಾವಂದ್ರೆ ಲಾಸ್ಟ್ ಸಫರ್ ಮತ್ತು ಮೊನಾಲಿಸಾ. ಮೈಕೆಲ್ ಆಂಜೆಲೋ ರಚಿಸಿದ ಪ್ರಸಿದ್ಧ ಚಿತ್ರಗಳು ಯಾವುವು ಅಂದ್ರೆ ಆಂಡಮ್ ಮತ್ತು ಕೊನೆಯ ತೀರ್ಮಾನ. ಗ್ರಹಗಳ ಸೌರ ಕೇಂದ್ರೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಕೋಪರ್ನಿಕಸ್. ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದವರು ಗೆಲಿಲಿಯೋ. ಗುರುತ್ವಾಕರ್ಷಣಾ ನಿಯಮಗಳನ್ನು ಕಂಡುಹಿಡಿದ ವಿಜ್ಞಾನಿ ನ್ಯೂಟನ್. ಭೌಗೋಳಿಕ ಅನ್ವೇಷಣಾ ಯುಗ ಎಂದು ಯಾವ ಶತಮಾನವನ್ನು ಕರೀತಾರೆ ಅಂದ್ರೆ 16ನೇ ಶತಮಾನ. ಗುಡ್ ಆಫ್ ಬೋಶಿಖರವನ್ನು ತಲುಪಿದ ನಾವಿಕ ಯಾರು ಅಂದ್ರೆ ಬರ್ತಲೋಮಿಯೋ ಡಯಸ್. ಸಮುದ್ರ ಮಾರ್ಗದ ಮೂಲಕ ಭಾರತದ ಕಲ್ಲಿಕೋಟೆಯನ್ನು ತಲುಪಿದ ಮೊದಲ ಯುರೋಪಿಯನ್ ಯಾರು ಅಂದ್ರೆ ವಾಸ್ಕೋ ಡಿ ಗಾಮಾ. ಸ್ನೇಹಿತರೆ, ಇಲ್ಲಿ ನಿಮ್ಗೊಂದು ವಿಚಾರ ಹೇಳ್ತಾ ಇದೀವಿ. ಈಗೇನು ನಾವು ನೋಡ್ತಾ ಇದ್ವಿ, ಈ PDF ನಿಮಗೆ ಗೊತ್ತಿರಲಿ 450ಕ್ಕೂ ಹೆಚ್ಚು ಪುಟವನ್ನ ಹೊಂದಿರುವಂಥದ್ದು. ಜಸ್ಟ್ 149 ರುಪೀಸ್ಗೆ ನಿಮಗೆ ಸಿಗುವಂಥದ್ದು ಸ್ನೇಹಿತರೆ. 149 ರುಪೀಸ್ ಅನ್ನ ನೀವು ಈ ನಂಬರ್ಗೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಮಾಡಿ ನೀವೊಂದು ಸ್ಕ್ರೀನ್ಶಾಟ್ ಅನ್ನ ಕಳಿಸಿದ್ರೆ ನಾವು ಅದನ್ನ ಈ PDF ಅನ್ನ ಕಂಪ್ಲೀಟ್ ಆಗಿ ಕೊಡ್ತೀವಿ ಸ್ನೇಹಿತರೆ. ಇದರಲ್ಲಿ 3000ಕ್ಕೂ ಹೆಚ್ಚು ಕ್ವಶನ್ ಅಂಡ್ ಆನ್ಸರ್ ಇರುವಂತದ್ದು ಸ್ನೇಹಿತರೆ. ನಿಮ್ಗೆ ಯಾರಿಗೆ ಬೇಕು ನೀವೆಲ್ಲರೂ ಕೂಡ ಪಡೆದುಕೊಳ್ಳಬಹುದು. ಇದಷ್ಟೇ ಅಲ್ಲದೆ ನಮ್ಮ ಹತ್ರ EVS ಇದೆ, ಸೋಷಿಯಲ್ ಸೈನ್ಸ್ 6 to 10 ಸೋಷಿಯಲ್ ಸೈನ್ಸ್ ಇದೆ, 6 to 10 ಸೋಷಿಯಲ್ ಸೈನ್ಸ್ ಇರುವಂಥದ್ದು. ಅದರ ಜೊತೆಯಲ್ಲಿಯೇ ಸೈನ್ಸ್ ಕೂಡ ಇರುವಂಥದ್ದು, 7 to 10 ಸೈನ್ಸ್ ಇರುವಂಥದ್ದು. ಕನ್ನಡ ಇದೆ, ಕಂಪ್ಯೂಟರ್ ಕೂಡ ಇರುವಂಥದ್ದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ತೆಗೆದುಕೊಳ್ಬಹುದು. 149 ಅನ್ನ ಪೇ ಮಾಡಿ ಈಚ್ ಸಬ್ಜೆಕ್ಟ್ಗೆ ತಗೋಬಹುದು ಅಂತ ಹೇಳ್ತಾ, ಇನ್ನು ಸ್ನೇಹಿತರೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈಗ ನೇಮಕಾತಿಯ ಪರ್ವ ಶುರುವಾಗಿದೆ. ಇನ್ನು 6 ತಿಂಗಳೊಳಗಡೆ 72,000 ಹುದ್ದೆಗಳ ನೇಮಕಾತಿ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಟೈಮ್ ಕೂಡ ಇರೋದಿಲ್ಲ. ಸೊ ಆ ಕಾರಣದಿಂದ ಟೈಮ್ ಸೇವ್ ಆಗಬೇಕು ಅಂದ್ರೆ ಈ ತರ PDF ಅನ್ನ ತೆಗೆದುಕೊಂಡು ಓದ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಆಫ್ರಿಕಾ ಖಂಡವನ್ನ ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್. ಭೂಮಿಯ ಪ್ರದಕ್ಷಿಣೆ ಹಾಕಿದ ಮೊದಲ ನಾವಿಕ ಯಾರು ಅಂದ್ರೆ ಫರ್ಡಿನಾಂಡ್ ಮೆಗಲಾನ್. ಧಾರ್ಮಿಕ ಸುಧಾರಣಾ ಚಳವಳಿಯನ್ನ ಜರ್ಮನಿಯಲ್ಲಿ ಪ್ರಾರಂಭಿಸಿದವರು ಮಾರ್ಟಿನ್ ಲೂಥರ್ ಕಿಂಗ್. ಜೀಸಸ್ ಸೊಸೈಟಿಯನ್ನ ಹುಟ್ಟುಹಾಕಿದವರು ಇಗ್ನೋಷಿಯಸ್ ಲಾಯಲಾ. ಕೈಗಾರಿಕಾ ಕ್ರಾಂತಿ ಮೊದಲು ಯಾವ ದೇಶದಲ್ಲಿ ಶುರುವಾಯಿತು ಅಂದ್ರೆ ಇಂಗ್ಲೆಂಡ್. ಆವಿಯ ಯಂತ್ರ ಸ್ಟೀಮ್ ಇಂಜಿನ್ ಉತ್ತಮಪಡಿಸಿದವರು ಜೇಮ್ಸ್ ವ್ಯಾಟ್. ಮುಂದಿನ ಚಾಪ್ಟರ್ ನೋಡೋಣ. ಕ್ರಾಂತಿ ಮತ್ತು ರಾಷ್ಟ್ರ ಪ್ರಭುತ್ವಗಳ ಉದಯ. ಆಧುನಿಕ ಯುಗವನ್ನು ಆರಂಭದಲ್ಲಿ ಸೂಚಿಸುವ ಬಹುಮುಖ್ಯ ಅಂಶ ಯಾವುದು ಅಂದ್ರೆ ರಾಷ್ಟ್ರೀಯ ಪ್ರಭುತ್ವಗಳ ಉದಯ. ಓಕೆ, ಅಮೆರಿಕದಲ್ಲಿ ಇಂಗ್ಲೆಂಡ್ನ ಎಷ್ಟು ವಸಾಹತುಗಳಿವೆ? 13. ಸಪ್ತವಾರ್ಷಿಕ ಯುದ್ಧ ಯಾವ ದೇಶಗಳ ನಡುವೆ ನಡೆಯಿತು? ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ. ಬೋಸ್ಟನ್ ಚಹಾ ಕೂಟ ಘಟನೆ ನಡೆದ ವರ್ಷ ಯಾವುದು? 1773. ಅಮೆರಿಕ ಸ್ವತಂತ್ರ ಸಂಗ್ರಾಮ ಯಾವಾಗ ಆರಂಭವಾಯಿತು? 1775 ಏಪ್ರಿಲ್ 19ರಂದು. ವಸಾಹತುಗಾರ ಸೈನ್ಯದ ದಂಡನಾಯಕರಾಗಿ ಯಾರನ್ನ ನೇಮಕಗೊಳ್ತಾರೆ ಅಂದ್ರೆ ಜಾರ್ಜ್ ವಾಷಿಂಗ್ಟನ್. ಅಮೆರಿಕನ್ನರ ಸ್ವತಂತ್ರ ಘೋಷಣೆಯನ್ನ ಯಾವಾಗ ಅಂಗೀಕರಿಸಲಾಯಿತು? 1776 ಜುಲೈ 4ರಂದು. ಯಾರ್ಕ್ ಟೌನ್ ಕದನದಲ್ಲಿ ಸೋತು ಶರಣಾದ ಬ್ರಿಟಿಷ್ ಸೇನಾನಿ ಕಾರ್ನ್ವಾಲಿಸ್. ಯಾವ ಒಪ್ಪಂದದ ಮೂಲಕ ಬ್ರಿಟನ್ 13 ವಸಾಹತುಗಳನ್ನು ಸ್ವತಂತ್ರ ಒಪ್ಪಿಕೊಂಡಿತ್ತು ಅಂದ್ರೆ 1783 ಪ್ಯಾರಿಸ್ ಒಪ್ಪಂದ. ಮನುಷ್ಯವಾದ ಎಂದರೇನು? ಮನುಷ್ಯನ ಕುರಿತು ಬದಲಾದ ಅಭಿಪ್ರಾಯವೇ ಮನುಷ್ಯವಾದ. ಶ್ರೇಷ್ಠ ಸಂಸ್ಕೃತಿಯ ಬಗ್ಗೆ ತಳೆದ ಆಸಕ್ತಿಯನ್ನ ಏನಂತಾರೆ? ಶ್ರೇಷ್ಠ ಅನುಕರಣೆ. ಯುಟೋಪಿಯಾ ಕೃತಿಯನ್ನ ಬರೆದವರು ಯಾರು? ಥಾಮಸ್ ಮೋರ್. ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನ ಯಾರು ಕಂಡುಹಿಡಿದ್ರು? ಜೇಮ್ಸ್ ಆರ್ ಗ್ರೀನ್ಸ್. ಅಮೆರಿಕದ ಮದ್ಯ ತಯಾರಿಕೆಯಲ್ಲಿ ಕಾಕಂಬಿ ಸಾಗಿಸಲು ಅನುಕೂಲ ಕಲ್ಪಿಸಿದ ಕಾಯ್ದೆ ಯಾವುದು? ಮೊಲಾಸಿಸ್ ಕಾಯ್ದೆ. ಸ್ನೇಹಿತರೆ,
ನಿಮಗೆ ಗೊತ್ತಿರಲಿ, ನಾನು ಏನು ಹೇಳ್ತಾ ಇದ್ದೀನಿ, ಇದೆಲ್ಲವೂ ಕೂಡ 6 to 10 ಸೋಷಿಯಲ್ ಸೈನ್ಸ್ ಬುಕ್ ಏನಿದೆ, ಆ ಬುಕ್ಕಿನ ಎಲ್ಲ ಚಾಪ್ಟರ್ಗಳನ್ನು ಓದಿ ಅಲ್ಲಿಂದ ಕ್ವಶನ್ ಅಂಡ್ ಆನ್ಸರ್ ಅನ್ನ ನಾವು ರೆಡಿ ಮಾಡಿರುವಂಥದ್ದು. ಸೊ ನೀವು ಇಡೀ ಬುಕ್ಸ್ ಅನ್ನ ಓದಕ್ಕೆ ಕನಿಷ್ಠ ಅಂದ್ರೂ 1 ತಿಂಗಳಾದ್ರೂ ಬೇಕು. ಅಂದ್ರೆ 4 ಕ್ಲಾಸ್ಗಳ 8 ಬುಕ್ಸ್ಗಳನ್ನು ಭಾಗ 1 ಭಾಗ 2 ಓದೋಕ್ಕೆ 1 ತಿಂಗಳು ಬೇಕು. ಬಟ್ ನಮ್ಮ PDF ಅನ್ನ ನೀವು ಜಸ್ಟ್ 3ರಿಂದ 4 ತಿಂಗಳಲ್ಲಿ ಓದ್ಬೋದು. ನಿಮಗೆ ಟೈಮನ್ನು ಸೇವ್ ಆಗುತ್ತೆ. ಈಗಿನ ಸಿಚುವೇಶನ್ಗೆ ಈ PDF ಬೆಸ್ಟ್ ಅನ್ಸುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಈ PDF ಅನ್ನು ಪಡ್ಕೋಬೇಕು ಅಂದರೆ ಈ ನಂಬರ್ಗೆ 99450051ಗೆ ಅಂದರೆ 99 45 00 5138ಕ್ಕೆ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಚಿಕ್ಕದಾಗಿ ಚೊಕ್ಕದಾಗಿ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.